आवास पाशा 27 years की एज है, इनकम कर चुके हैं, 5.6 इनका हाइट है, बैंगलोर के रहने वाले 27 years इनकम गर्ल से इंटरेस्टेड है, हाथ उठा पे इनकम। सुमैया सुल्ताना 23 years बैचलर ऑफ आर्किटेक्चर 5 feet। आलिस साहब एवाजुद्दीन अंकज़रा। लड़के का नाम असगर अली, एज 30 इयर्स है, क्वालिफिकेशन बीकॉम, हाइट 5'8" है। नाम हुस्ना गौसल है, एज 32 इयर्स, क्वालिफिकेशन बीकॉम, हाइट 5। और बेटा ಕರ್ನಾಟಕ ರಾಜ್ಯದ ಹೆಸರಾಂತ ಸಂಸ್ಥೆ ಸೈಯದ್ ಝೈನಬ್ ಎಜುಕೇಶನ್ ಫೌಂಡೇಶನ್ ಅಂತ ಮಾನವ ಸೇವೆಗಾಗಿ ಸ್ಥಾಪನೆ ಮಾಡತಕ್ಕಂಥ ಈ ಸಂಸ್ಥೆಯಲ್ಲಿ ವಿಶೇಷವಾಗಿ ಮಹಿಳೆಯರ ಏಳಿಗೆಗಾಗಿ ಕೆಲಸ ಮಾಡ್ತಕ್ಕಂಥ ಈ ಸಂಸ್ಥೆ 10 ವರ್ಷದಿಂದ ಈ ಸಮಾಜಕ್ಕೆ ಸೇವೆ ಮಾಡ್ತಾ ಬಂದಿದೆ। ಈ ಸಮಾಜದಲ್ಲಿ ಏನು ಬಡತನ ಇದೆ, ಜನಗಳಿಗೆ, ಬಡ ಜನಗಳಿಗೆ ಏನು ಸಮಸ್ಯೆ ಇದೆ, ವಿಶೇಷವಾಗಿ ಮಹಿಳೆಯರಿಗೆ ಆ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಸೈಯದ್ ಝೈನಬ್ ಎಜುಕೇಶನ್ ಫೌಂಡೇಶನ್ ನೀಡ್ತಾ ಬಂದಿದೆ। ನಿನ್ನೆ ಇವತ್ತು ತಾವು ನೋಡಿದ್ದೀರಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಬರು ಅಂತ, ರೂಬರು ಅಂದ್ರೆ ಏನ್ ಇವತ್ತು ನಮ್ಮ ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ವಿಶೇಷವಾಗಿ ನಾವು ಗಮನ ಕೊಡೋದು ಹೆಣ್ಮಕ್ಳ ಕಡೆ। ಇವತ್ತು ನಮ್ಮ ಹೆಣ್ಮಕ್ಳಿಗೆ ಇವತ್ತು ಏನ್ ಸಮಾಜದಲ್ಲಿ ವರ ಸಿಕ್ಕೋದು ಭಾರಿ ಕಷ್ಟ। ಈ ಕಷ್ಟವನ್ನ ದೂರ ಮಾಡ್ಲಿಕ್ಕೆ ಸೈಯದ್ ಝೈನಬ್ ಎಜುಕೇಶನ್ ಫೌಂಡೇಶನ್ ಏನ್ ಮಾಡ್ಬೇಕು, ನಮ್ಮ ಹೆಣ್ಮಕ್ಳಿಗೆ ಒಂದು ವರ ಸಿಗ್ಬೇಕಂದ್ರೆ ಭಾರಿ ಕಷ್ಟ। ಅದರಿಂದ ಇದನ್ನ ದೂರ ಮಾಡ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ಬೇಕು। ಯಾರಿಗೆ ವಧು ವರ ಬೇಕು ಎಲ್ಲಾ ಪೋಷಕರನ್ನ ಒಂದ್ ಕಡೆ ಸೇರಿಸ್ಬೇಕು, ಎಲ್ರನ್ನ ಒಂದ್ ಕಡೆ, ಎಲ್ರಿಗೂ ವಧು ವರ ಅವಶ್ಯಕತೆ ಇದೆ, ಆದ್ರೆ ಸಂಪರ್ಕ ಆಗ್ತಾ ಇಲ್ಲ, ಎಲ್ರು ಸೇರ್ತಾ ಇಲ್ಲ। ಇದು ಸೇರ್ಸಕ್ಕೆ ಏನ್ ಮಾಡ್ಬೇಕಂತ ಹೇಳಿ 10 ವರ್ಷದಿಂದ ಒಂದು ಚಿಂತೆ ಮಾಡಿ ಸೈಯದ್ ಝೈನಬ್ ಎಜುಕೇಶನ್ ಫೌಂಡೇಶನ್ ಅಧ್ಯಕ್ಷರು, ಸಂಸ್ಥಾಪಕರು ಎಲ್ರನ್ನ ಒಂದ್ ಕಡೆ ಸೇರಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಮಾಡಿ ಇವತ್ತು ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ರನ್ನ ಸೇರಿಸಿದೀವಿ। ಇಡೀ ಕರ್ನಾಟಕ ರಾಜ್ಯ ಮಾತ್ರ ಇಲ್ಲ, ಇಡೀ ದೇಶ ಮಾತ್ರ ಇಲ್ಲ, ದೇಶದ ಮೂಲ ಮೂಲೆಗಳಿಂದ ಬಂದಿದ್ದಾರೆ, ವಿದೇಶದಿಂದ ಜನ ಬಂದಿದ್ದಾರೆ ತಮ್ಮ ಮಕ್ಕಳಿಗೆ ವಧುವರ ಹುಡುಕಕ್ಕೆ। ಇದು ಅತ್ಯುತ್ತಮ ಒಂದು ಅವಕಾಶ, ಉತ್ತಮವಾದ ಕಾರ್ಯಕ್ರಮ 2 ದಿವಸ ನಡೀತು। ಸಪರೇಟ್ ಕೌಂಟರ್ಸ್ ಮಾಡಿದ್ದಾರೆ, ಡಾಕ್ಟರ್ಸ್ಗೆ ಸಪರೇಟ್, ಮತ್ತೆ ಇಂಜಿನಿಯರ್ಸ್ಗೆ ಸಪರೇಟ್, ಗ್ರಾಜುಯೇಟ್ಸ್ಗೆ ಸಪರೇಟ್, ವಿಚ್ಛೇದನೆ ಪಡ್ತಕ್ಕಂಥ ಡೈವರ್ಸ್ ಅಂತಾರಲ್ಲ ಅಂತವ್ರಿಗೆ ಸಪರೇಟ್ ಕೌಂಟರ್ಸ್ ಮಾಡಿ ಒಂದು ಉತ್ತಮವಾದ ಒಂದು ಸೇವೆ ಜನಗಳಿಗೆ ಸಿಗೋ ರೀತಿ ಮಾಡಿದ್ದಾರೆ। ನಿಜಕ್ಕೂ 21,000ಗಿಂತ ಹೆಚ್ಚು ಇಲ್ಲಿ ಜನ ಇಲ್ಲಿ ನೋಂದಣಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿದ್ದಾರೆ। 21,000ಕ್ಕೆ ಅಧಿಕ ಬಯೋಡೇಟಾಸ್ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ। ನಾನು ಬೆಳಗಿಂದ ನೋಡ್ತಾ ಇದ್ದೀನಿ, ಸುಮಾರು 300ಕ್ಕೂ ಅಧಿಕ ಹೆಚ್ಚು ಮದುವೆಗಳು ಸೆಟ್ ಆಗಿದೆ। ಇಲ್ಲಿ ಕೌನ್ಸಿಲಿಂಗ್ ಅಂತ ಮಾತುಕತೆ ಕಾರ್ಯಕ್ರಮ ಅಂತ ಒಂದು ಇಟ್ಟಿರ್ತಾರೆ ಟೇಬಲ್, ಅಲ್ಲಿ ಸಾವಿರಾರು ಜನ ಬೆಳಗಿಂದ ಸಂಜೆವರೆಗೂ ಹೋಗಿ ಮಾತುಕತೆ ಮಾಡಿ ಬಂದಿದ್ದಾರೆ। ನಾವು ನೋಡಿದಂಗೆ 2 ದಿವಸದಲ್ಲಿ ಇಮಿಡಿಯೇಟ್ ಆಗಿ ಸಡನ್ ಆಗಿ 300ಕ್ಕೂ ಅಧಿಕ ಮದುವೆಗಳು ಫಿಕ್ಸ್ ಆಗಿದೆ। ಇನ್ನು ಮುಂದಿನ ದಿನಗಳಲ್ಲಿ ಏನ್ ತಮ್ಮ ಬಯೋಡೇಟಾ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ 1 ವಾರ 15 ದಿವಸದಲ್ಲಿ ಇನ್ನ ಹೆಚ್ಚಿನ ಸಾವಿರಾರು ಮದುವೆಗಳಾಗೋ ಒಂದು ವಿಚಾರ ತಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ। ಅದ್ರ ಜೊತೆಗೆ ಈ 2 ದಿವಸದಲ್ಲಿ ಬಂದು ತಾವು ತಮ್ಮ ಮಕ್ಕಳಿಗೆ ವಧು ವರ ಹುಡುಕಿದ್ದೀರಾ, ತಮ್ಮೆಲ್ರಿಗೂ ವಧು ವರ ಸಿಕ್ಕಿದ್ರೆ ಭಾರಿ ಸಂತೋಷದ ವಿಚಾರ। ಹಾಗಾಗಿ ಏನಾದ್ರೂ ತಮ್ಗೆ ವಧು ವರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ಭಾರತಿ ನಗರದಲ್ಲಿ ನಮ್ಮೊಂದು ಸಂಸ್ಥೆ ಇದೆ, ಸೈಯದ್ ಝೈನಬ್ ಎಜುಕೇಶನ್ ಫೌಂಡೇಶನ್ ಅಂತ, ಅಲ್ಲಿ ತಮ್ಗೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ 100 ಜನ ಕರೆಸಿ ಅಲ್ಲೊಂದು ಸಣ್ಣ ಕಾರ್ಯಕ್ರಮ, ಸಣ್ಣ ಸಮಾವೇಶ ಮಾಡಿ ಅಲ್ಲಿ ಕೂಡ ರೂಬ್ರು ಮಾಡಿ ಜನಗಳಿಗೆ ವಧುವರ ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇದೀವಿ। ಆದ್ರಿಂದ ಈ ಮೀಡಿಯಾ ಮುಖಾಂತರ ನಾನು ತಮ್ಮೆಲ್ಲರೂ ಕೇಳ್ಕೊಳ್ಳೋದು, ಇಡೀ ರಾಜ್ಯದ ಜನಕ್ಕೆ ತಾವೆಲ್ಲರೂ ಇಂಥ ಒಂದು ಉಚಿತವಾದ, ಇದು ನಮ್ಮ ಸಂಸ್ಥೆಯಿಂದ ತಮ್ಗೆ ಎಲ್ಲ ಉಚಿತವಾದ ಇದು ಸೇವೆ ಇದೆ, ಯಾವುದೇ ಹಣ, ಯಾವುದೇ ಫೀಸ್, ಯಾವುದೇ ಒಂದು ಹಣ ತಗೊಳ್ಳೋದಿಲ್ಲ। ಇಂಥ ಸಂಸ್ಥೆಯಲ್ಲಿ ತಾವು ಬಂದು ತಮ್ಮ ಮಕ್ಕಳಿಗೆ ವಧುವರ
ಸಿಗೋ ರೀತಿಯಲ್ಲಿ ಅನುಕೂಲವನ್ನು ಪಡಿಬೇಕು. ಮತ್ತೆ ಯಾರಿಗೆ ವಧುವರ ಸಿಕ್ಕಿಲ್ಲ, ಪೋಷಕರು ಸಂಬಂಧಿಕರು ನಮ್ಮ ಸಂಸ್ಥೆಗೆ ಬಂದು ಭಾರತೀ ನಗರದಲ್ಲಿದೆ, ಶಿವಾಜಿನಗರ ಹತ್ತಿರದಲ್ಲಿ ಇರ್ತಕ್ಕಂಥ ಭಾರತೀ ನಗರದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಆಮ್ಸ್ಟ್ರಾಂಗ್ ರೋಡ್ ಅಲ್ಲಿ ಸದಾ ಜೈನಬ್ ಎಜುಕೇಶನ್ ಫೌಂಡೇಶನ್ ಅಂತಿದೆ. ಆ ಸಂಸ್ಥೆಗೆ ತಾವು ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ತಮ್ಮ ಜೊತೆ ಸಂಪರ್ಕ ಮಾಡಿ ನಮ್ಮ ಜೊತೆ ತಾವು ಬಂದ್ರೆ ಖಂಡಿತ ತಮ್ಮ ಮಕ್ಕಳಿಗೆ ವರ ಸಿಗೋ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಈ ಮುಂದಿನ ವರ್ಷ 11ನೇ ರೂಬ್ರು ಆಗುತ್ತೆ. ಆ 11ನೇ ಆಗೋವರೆಗೂ ರೂಬ್ರು ಈ ಇಡೀ ವರ್ಷದಲ್ಲಿ ಏನ್ ಬಯೋಡೇಟಾಸ್ ಬಂದಿದೆ ಸಾವಿರಾರು ಗಟ್ಟಲೆಯಲ್ಲಿ, ಅದನ್ನ ತಮ್ಮ ಮಕ್ಕಳಿಗೆ ವಧುವರ ಸಿಗೋವರೆಗೂ ತಮ್ಮ ಜೊತೆ ನಾವು ಇರ್ತೀವಿ, ತಮ್ಮ ಮಕ್ಕಳಿಗೆ ಮದುವೆ ಆಗೋವರೆಗೂ ಇರ್ತೀವಿ ಅಂತ ಹೇಳ್ತಾ ತಮ್ಮ ಮಕ್ಕಳಿಗೆ ಮದುವೆ ಆಗೋವರೆಗೂ ಮುಂದಿನ ವರ್ಷ ರೂಬ್ರು ಆಗೋವರೆಗೂ ನಮ್ಮ ಸಂಸ್ಥೆಯಲ್ಲಿ ಒಂದು ಸಣ್ಣದಾಗಿ ರೂಬ್ರು ಮಾಡ್ತಾರೆ ಇರ್ತೀವಿ. ತಮ್ಮ ಮಕ್ಕಳಿಗೆ ವಧುವರ ಸಿಗೋವರೆಗೂ ತಮ್ಮ ಜೊತೆ ತಮ್ಮ ಕುಟುಂಬದ ಸದಸ್ಯರಂತೆ ತಮ್ಮ ಜೊತೆ ಇರ್ತೀವಿ. ಆದ್ರೆ ಒಂದೇನಂದ್ರೆ ಷರತ್ತು, ತಾವು ನಮಗೆ ಸಹಕಾರ ನೀಡಬೇಕು. ತಾವು ಹೇಳಿದ ಸಮಯಕ್ಕೆ, ನಾವ್ ಹೇಳಿದ ಸಮಯಕ್ಕೆ ತಾವು ಬರ್ಬೇಕು. ನಾವೇನ್ ಕಾರ್ಯಕ್ರಮ ಹಾಕಿರ್ತೀವಿ, ಒಂದು ಸಣ್ಣ ಒಂದು ರೂಬ್ರು ಮಾಡುವಾಗ 50 ಇಂಜಿನಿಯರ್ಸ್ ಹೆಣ್ಮಕ್ಳು ಕರಿತೀವಿ, 50 ಗಂಡ್ ಮಕ್ಳು ಕರಿತೀವಿ. ತಾವೆಲ್ಲರೂ ಹಾಜರಾದ್ರೆ ಅಲ್ಲಿ ಒಂದು ಸಣ್ಣ ರೂಬ್ರು ಯಶಸ್ವಿಯಾಗಿ ನಡೀತದೆ, ವಧುವರ ಸಿಗ್ತದೆ. ಅದೇ ರೀತಿ 20 ಡಾಕ್ಟರ್ಸ್ ಕರಿತೀವಿ ಹೆಣ್ಮಕ್ಳನ್ನ, 20 ಗಂಡ್ ಮಕ್ಳು ಡಾಕ್ಟರ್ಸ್ ಕರಿತೀವಿ. ತಾವೆಲ್ಲರಲ್ಲಿ ಭಾಗಿಯಾಗಬೇಕು. ಆದಾಗ ಮಾತ್ರ ಇದು ಯಶಸ್ವಿ ಆಗುತ್ತೆ ಸ್ನೇಹಿತರೆ. ಆದ್ರಿಂದ ತಾವೆಲ್ಲರೂ ಈ ಉಚಿತ ಸೇವೆಯನ್ನು ಪಡಿಬೇಕು. ತಮ್ಮ ಮಕ್ಕಳಿಗೆ ವಧುವರ ಸಿಗುವಲ್ಲಿ ಯಶಸ್ವಿ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ನನ್ನ ಜೊತೆ ಡಾಕ್ಟರ್ ಅಲ್ಲಾಜ್ ಅತೀಕ್ ಅಹಮದ್ ಇದ್ದಾರೆ. ಇವರು ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು. ತಮ್ಮ ಸ್ವಂತ ಖರ್ಚಲ್ಲಿ ಇವತ್ತು ಇಡೀ ರಾಜ್ಯದ ಜನಗಳಿಗೆ ಸೇವೆ ಕೊಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸೇವೆಗಳು, ಟೈಲರಿಂಗ್ ಕ್ಲಾಸಸ್ ನಡೀತದೆ, ಕಂಪ್ಯೂಟರ್ ಕ್ಲಾಸಸ್ ನಡೀತದೆ, ಫ್ಯಾಷನ್ ಡಿಸೈನಿಂಗ್ ನಡೀತದೆ. ಯಾವುದೇ ಜಾತಿ ಭೇದ ಇಲ್ಲದೆ ಇಲ್ಲಿ ಸೇವೆ ಮಾಡ್ತಕ್ಕಂಥ ಉತ್ತಮವಾದ ಸಂಸ್ಥೆ ಯಾವ್ದಾದ್ರು ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಸೈಯದ್ ಜೈನಬ್ ಎಜುಕೇಶನ್ ಫೌಂಡೇಶನ್. ಸ್ನೇಹಿತರೆ, ತಾವೆಲ್ಲರೂ ತಮ್ಮ ಕುಟುಂಬರಿಗೆ, ಸದಸ್ಯರಿಗೆ ಮತ್ತು ಸಂಬಂಧಿಕರಿಗೆ, ತಮ್ಮಲ್ಲಿ ಗೊತ್ತಿರ್ತಕ್ಕಂಥ ಸ್ನೇಹಿತರಿಗೆ ಎಲ್ಲರೂ ಈ ವಿಚಾರವನ್ನು ತಲುಪಿಸಿ ತಮ್ಮ ಮಕ್ಕಳಿಗೆ ವಧುವರ ಸಿಗೋ ರೀತಿಯಲ್ಲಿ ಕೆಲಸವನ್ನು ತಾವು ಮಾಡ್ಬೇಕಂತ ಹೇಳಿ ಈ ಮೀಡಿಯಾ ಮುಖಾಂತರ ಕೇಳ್ಕೊಂಡು ತಮ್ಮೆಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಇದು ಈ 2 ದಿವಸದಲ್ಲಿ ಜನರ ಸಂಖ್ಯೆ ಜಾಸ್ತಿ ಬಂದಿದ್ದು, ತಾವು ಯಾಕೆ ವರ್ಷದಲ್ಲಿ 2-3 ಪ್ರೋಗ್ರಾಮ್ ಈ ತರ ಮಾಡಲ್ಲ? ನೋಡಿ, ಈ ಕಾರ್ಯಕ್ರಮ ನೋಡಿ, ಸುಮಾರು ಜನ ಫಾರಮ್ಸ್ ಬಯೋಡೇಟಾ ತಗೊಂಡ್ ಬರ್ತಾರೆ. ವರ್ಷದಲ್ಲಿ ಒಂದ್ಸಲಿ ಮಾಡಿದ್ರೆ ಸುಮಾರು ಜನ ತರ್ತಾರೆ, ಕೊಟ್ಟು ಹೋಗ್ಬಿಡ್ತಾರೆ. ಇದು ಉಪಯೋಗ ಆಗಲ್ಲ. ಆದ್ರಿಂದ ನಾವು ಇಡೀ 2 ದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಮಾಡ್ತಾ ಇದೀವಿ. ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದ್ರೆ 2 ದಿವಸದಲ್ಲಿ ಸಾವಿರಾರು ಮದುವೆಗಳಾಗುತ್ತೆ. ನಮ್ಮ ಜನ ಸರಿಯಾದ ಸಮಯಕ್ಕೆ ಬರಲ್ಲ, ತಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಮಕ್ಕಳ ವಧುವರ ಹುಡ್ಕೋಕ್ಕಿಂತ ಹೆಚ್ಚಿನ ಕೆಲಸ ಪೋಷಕರಿಗೆ ಯಾವುದೂ ಇಲ್ಲ. ತಮ್ಮ ಎಲ್ಲಾ ಕೆಲಸಗಳನ್ನು ಇಟ್ಟು ತಮ್ಮ ಮಕ್ಕಳಿಗೆ ವಧುವರ ಹುಡ್ಕೋದ್ರಲ್ಲಿ ತಾವು ಆಸಕ್ತಿ ತೋರಿಸ್ಬೇಕು. ಆಸಕ್ತಿ ತೋರಿಸಿದ್ರೆ ಏನ್ 20,000 ಬಯೋಡೇಟಾಸ್ ಹೆಚ್ಚು, 20,000ಗಿಂತ ಹೆಚ್ಚು ಬಂದಿದೆ. 2 ದಿವಸದಲ್ಲಿ 40,000 ಬಯೋಡೇಟಾಸ್ ಕೆಲಸ ನಾವು ಮಾಡ್ಕೊಡಕ್ಕೆ ತಯಾರಾಗಿದ್ದೀವಿ. ಆದ್ರಿಂದ 2 ದಿನ ಸಾಕಷ್ಟು ಸಮಯ ಇದೆ. ಷರತ್ತು ಏನಂದ್ರೆ ತಾವೆಲ್ಲರೂ ಸಮಯಕ್ಕೆ ಬರಬೇಕು. ಕೊಟ್ಟು ಬಯೋಡೇಟಾ ಇಲ್ಲಿ ಕೂತ್ಕೊಂಡ್ರೆ ಖಂಡಿತ ತಮ್ಮ ಮಕ್ಕಳಿಗೆ ವಧುವರ ಸಿಕ್ಕುತ್ತೆ ಅಂತ ಹೇಳಿ ಮೀಡಿಯಾ ಮುಖಾಂತರ ತಮಗೆ ಹೇಳಕ್ ಇಷ್ಟಪಡ್ತೀನಿ. ಕಾರ್ಯಕ್ರಮ ಒಂದ್ಸರಿ ಬೇರೆ ಬೆಂಗಳೂರಲ್ಲೇ ಮಾಡ್ತೀರಾ ಅಥವಾ ಬೇರೆ ಜಾಗದಲ್ಲೂ ಮಾಡ್ತೀರಾ? ನೋಡಿ, ನಾವು ಈ ರಾಜ್ಯದ ನಗರದ ಬೆಂಗಳೂರು ನಗರದಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ. ಇತರ ನಗರಗಳಲ್ಲಿ ಯಾರಾದ್ರೂ ಮಾಡಕ್ ಮುಂದೆ ಬಂದ್ರೆ ನಾವು ಹಲವಾರು ಸಲ ದಿಲ್ಲಿಯಲ್ಲಿ ಹೋಗಿ ರೂಬ್ರು ಮಾಡಿ ಬಂದಿದ್ವಿ, ಮತ್ತೆ ಕಡಪಲ್ಲಿ ಮಾಡಿ ಬಂದಿದ್ವಿ. ಸ್ಥಳೀಯ ಸಂಸ್ಥೆ ಅವರು ಯಾವುದೇ ನಗರ ಇರಲಿ, ಆ ನಗರದ ಸ್ಥಳೀಯ ಸಂಸ್ಥೆಗಳು ಮುಂದೆ ಬಂದ್ರೆ ಅಲ್ಲಾಜ್ ಅತೀಕ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ಇವರು ಇಡೀ ಟೀಮ್ ಆ ನಗರಕ್ಕೆ ಬಂದು ಆ ರೂಬ್ರು ಯಶಸ್ವಿ ಮಾಡಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ಮೀಡಿಯಾ ಮುಖಾಂತರ ಹೇಳ್ತೀನಿ. ಈಗಾಗಲೇ KGF ಇಂದ ಬಂದಿದ್ರು. ಮುಂದಿನ ಒಂದ್ ತಿಂಗಳಲ್ಲಿ ನಮ್ಮ ನಗರದಲ್ಲಿ ರೂಬ್ರು ಮಾಡಿ ಕೋಲಾರ ಜಿಲ್ಲೆ ಬೇತ್ಮಂಗ್ಲ, ಬಂಗಾರಪೇಟೆ, ಕೋಲಾರ, ಮುಳಬಾಗಲ್ ಅಂತ ಈ ರೀತಿ ಇಡೀ ರಾಜ್ಯದೆಲ್ಲ ದೇಶದಲ್ಲಿ ಎಲ್ಲಾದ್ರೂ ತಾವು ಮಾಡ್ರಿ. ಅಲ್ಲಾಜ್ ಅತೀಕ್ ಅಹಮದ್ ಸಾಹೇಬ್ ತಯಾರಾಗಿದ್ದಾರೆ, ಇವ್ರ ಟೀಮ್ ತಯಾರಾಗಿದೆ. ತಮ್ಮ ಜೊತೆ ಕೈ ಜೋಡಿಸಿ ತಮ್ಮ ನಗರದಲ್ಲಿ ವಧುವರು ಸಿಗ್ಬೇಕು, ಎಲ್ಲರ ಮಕ್ಕಳ ಮದುವೆ ಆಗ್ಬೇಕು. ಆಗೋ ತನಕ ನಾವು ತಮ್ಮ ಜೊತೆ ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಸ್ನೇಹಿತರೆ. ಸರ್, ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ದುಡ್ಡು ಬೇಕು. ಬೇರೆ ಕಡೆಯಲ್ಲಿ ದುಡ್ಡು ಮಾಡಕ್ ಆಗಲ್ಲ. ಅತೀಕ್ ಅಹಮದ್ ಅವ್ರು ಖರ್ಚು ಮಾಡ್ತಾ ಇದಾರೆ, ಇಲ್ಲಿ ಮಾಡ್ತಾ ಇದ್ದೀರಾ.
ಬೇರೆ ಅವರು ಎಲ್ಲನ ಮಾಡಿದ್ರೆ ದುಡ್ಡು ಖರ್ಚು ಮಾಡೋ ಜವಾಬ್ದಾರಿ ಯಾರ್ದು? ನೋಡಿ ಸ್ನೇಹಿತರೆ, ದೇವರು ಎಲ್ಲಾ ನಗರದಲ್ಲಿ ಒಬ್ರಿಲ್ಲ ಇಬ್ರು ಒಳ್ಳೆ ಹಣವಂತರನ್ನ ಇಟ್ಟಿದ್ದಾನೆ. ಇದು ದೇವರ ವ್ಯವಸ್ಥೆ, ಇದು ಮನುಷ್ಯನ ವ್ಯವಸ್ಥೆ ಇಲ್ಲ. ಎಲ್ಲಾ ನಗರಗಳಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಎಲ್ಲಾ ನಗರಗಳಲ್ಲಿ ಏನ್ ಶ್ರೀಮಂತರು ಇದ್ದಾರೆ, ತಮ್ಮಲ್ಲಿ ಇರ್ತಕ್ಕಂಥ ಹಣ ತಾವು ಬರುವಾಗ ಯಾವುದೇ ಹಣ ಆಸ್ತಿ ಅಂತ ತಗೊಂಬಂದಿಲ್ಲ, ಹೋಗುವಾಗ ಯಾವುದೇ ಆಸ್ತಿ ಅಂತ ತಗೊಂಡೋಗಲ್ಲ. ಏನ್ ದೇವರು ತಮ್ಮನ್ನ ಕೊಟ್ಟಿದ್ದಾನೆ ಅದು ಒಂಥರ ಡೆಪಾಸಿಟ್ ತರ, ಅದು ಬಡ ಜನಗಳಿಗೆ ಕೊಡೋಕಂತ ನಿಮ್ಮ ಜನಜೀವನಕ್ಕೆ ಏನ್ ಹಣ ಬೇಕೋ ಅಷ್ಟನ್ನ ಉಪಯೋಗಿಸಿ ಇನ್ನ ಹೆಚ್ಚಿನ ಹಣ ಈ ಬಡ ಜನರಲ್ಲಿ ತಾವು ಹಾಕ್ಬೇಕು. ಯಾವ್ದೇ ನಗರದಲ್ಲಿ ರೂಬ್ರು ಮಾಡಿದ್ರೆ ಅಲ್ಲಿರ್ತಕ್ಕಂಥ ಶ್ರೀಮಂತರು ಸಹಾಯ ಮಾಡ್ಬೇಕು. ಅದ್ರ ಜೊತೆಗೆ ಸೈಯದ್ ಝೈನಬ್ ಎಜುಕೇಶನ್ ಫೌಂಡೇಶನ್ ನ ಚೇರ್ಮನ್ರು ಸಾಕಷ್ಟು ತಮಗೆ ಸಹಾಯನೂ ಮಾಡ್ತಾರೆ. ಆದ್ರೆ ತಾವು ಮುಂದೆ ಬರ್ಬೇಕಂತ ಹೇಳಿ ಈ ಮೀಡಿಯಾ ಮುಖಾಂತರ ಕೇಳ್ಕೊಂತೀವಿ.